ಇಲ್ಲೇ ನಿರ್ಮಾಣವಾದ ಬಸ್ ನಿಲ್ದಾಣ ಕೊನೆಗೂ ನನಸಾದ ಯುವಕರ ವಿಭಿನ್ನ ಬಸ್ ನಿಲ್ದಾಣ ನೋಡಲೆಂದೇ ಬರ್ತಿದ್ದಾರೆ ಜನ. ಯುವಕರು ಒಂದು ಕನಸಿನ ಬೆನ್ನಟ್ಟಿದ್ರೆ ಅದನ್ನ ಸಾಕಾರಗೊಳಿಸುವವರೆಗೂ ಬಿಡಲ್ಲ ಅನ್ನೋದಕ್ಕೆ ಈ ಬಸ್ ಸ್ಟಾಪೇ ಸಾಕ್ಷಿ. ಇದು ನೋಡೋಕೆ ಬಸ್ ತರಾನೇ ಇದೆ, ಆದ್ರೆ ಬಸ್ ಅಲ್ಲ. ಇದು ಮಂಗಳೂರಿನ ಉತ್ಸಾಹಿ ಯುವಕರ ವಿಭಿನ್ನ ಆಲೋಚನೆಯ ಪ್ರತಿಬಿಂಬ. ಮಂಗಳೂರು ಹೊರವಲಯದ ಗುರುಪುರದ ಬಂಡಸಾಲೆಯಲ್ಲಿ V2 ಗೈಸ್ ಎಂಬ ಯುವಕರ ಗುಂಪು ಈ ಬಸ್ ನಿಲ್ದಾಣವನ್ನ ಸಮಾಜಕ್ಕೆ ಅರ್ಪಿಸಿದೆ. ಬಸ್ಸಿನ ಮಾದರಿಯಲ್ಲೇ ಈ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ. ಈ ಸ್ಥಳವು ನೀರು ಹರಿಯುವ ತಗ್ಗು ಪ್ರದೇಶವಾದ ಕಾರಣ ಭದ್ರವಾದ ತಡೆಗೋಡೆಗೆ ನಿರ್ಮಾಣ ಮಾಡಲಾಗಿದೆ. ಸುಮಾರು 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದ್ದು, ಬಳಿಕ ಈ ಬಸ್ ನಿಲ್ದಾಣ ಇಲ್ಲಿ ತಲೆ ಎತ್ತಿದೆ. ಈ ಹಿಂದೆ ಇದ್ದ ಬಸ್ ನಿಲ್ದಾಣ ಹಾಳು ಕೊಂಪೆಯಾಗಿತ್ತು. ಹೀಗಾಗಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳನ್ನ ಒಂದೇ ಸ್ಥಳದಲ್ಲಿ ಒದಗಿಸಿರುವ ಈ ತಂಗುದಾಣ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಉಪಯೋಗ ಆಗುವಂತೆ ನಿರ್ಮಿಸಲಾಗಿದೆ. V2 ಗೈಸ್ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಬಸ್ ನಿಲ್ದಾಣವನ್ನ ಮಾಡಿದ್ದಾರೆ. ಚೆನ್ನೈನಿಂದ ತಂದ ಹಳೆಯ ಬಸ್ ಅನ್ನೇ ಬಸ್ ನಿಲ್ದಾಣವನ್ನಾಗಿ ಮಾಡಲಾಗಿದೆ. ಈ ಬಸ್ನಲ್ಲಿ ಆರಾಮದಾಯಕ ಆಸನ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ಸೌಲಭ್ಯ, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ, ಪುಟ್ಟ ಗ್ರಂಥಾಲಯ, ಸಿಸಿ ಕ್ಯಾಮೆರಾಗಳು, ಸೋಲಾರ್ ದೀಪ ಅಳವಡಿಸಲಾಗಿದೆ. ಹೊರಭಾಗದಲ್ಲಿ ಸುಂದರ ಉದ್ಯಾನವನ ನಿರ್ಮಿಸಲಾಗಿದೆ. ಒಂದು 2-3 ಡಿಸೈನ್ ಮಾಡಿದ್ವಿ, ಯಾವ ಥರ ಮಾಡೋದು, ಹೇಗೆ ಮಾಡುವ ಅಂತೇಳಿ. ಬಸ್ಸಿದ್ದು ಒಂದು ಚಾಯ್ಸ್ ಮಾಡಿದ್ವಿ. ಅದರಲ್ಲಿ ಕೂಡ 3-4 ಡಿಸೈನ್ ಬೇರೆ ಬೇರೆ ಟೈಪಲ್ಲಿ ಮಾಡಿದ್ವಿ. ಅದರಲ್ಲಿ ಫೈನಲ್ ಆಗಿ ಈ ಡಿಸೈನ್ ಮಾಡಿ ಅಂದರೆ ಸ್ವಲ್ಪ ಅಂದರೆ ವಿಶೇಷವಾಗಿರ್ಬೇಕಂತೇಳಿ ನಮ್ಮದೊಂದು ಕನಸಿತ್ತು. ಇದು ನಿಜವಾಗಿ ಇದು ಗೋದ ಇದು ಅಲ್ಲಿಂದ ತಂದು ಕೈಕಂಬದಲ್ಲಿ ಮಾಡಿ, ನಂತರ ಇಲ್ಲಿ ಫಿಕ್ಸ್ ಇಲ್ಲಿ ಶೀಟ್ ಎಲ್ಲ ಮಾಡಿ ಫುಲ್ ಶೀಟ್ ಕವರ್ ಮಾಡಿ ವರ್ಕ್ ಎಲ್ಲ ಇಲ್ಲೇ ಮಾಡಿ ಫೈಬರಿಂಗ್ ಮತ್ತು ಫೈಬರ್ ಗ್ಲಾಸಿಂಗ್ ಎಲ್ಲ ಇಲ್ಲೇ ಹಾಕಿದ್ದು. 2 CCTV ಉಂಟು, ಒಂದು ಇಂಡೋರ್ ಉಂಟು, ಒಂದು ಔಟ್ಡೋರ್ ಉಂಟು, ಮತ್ತೊಂದು ಕುಡಿಯುವ ನೀರಿನ ವ್ಯವಸ್ಥೆ ಉಂಟು, ಮತ್ತು ಫಸ್ಟ್ ಏಡ್ ಕಿಟ್, ಒಂದು ಮಿನಿ ಗ್ರಂಥಾಲಯದ, ಮತ್ತೊಂದು ಸೋಲಾರ್ ಲೈಟ್, ಅದೆಲ್ಲ ಆಪ್ಷನ್ ಉಂಟು. ಈ ಕೆಲಸಕ್ಕೆ ಸುಮಾರು 3 ತಿಂಗಳು ಸಮಯ ತೆಗೆದುಕೊಂಡಿದ್ದು, ಬಸ್ ನಿಲ್ದಾಣವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವಂತೆ V2 ಗೈಸ್ ತಂಡ ಮನವಿ ಮಾಡಿದೆ. ಮಂಗಳೂರು ಮೂಡುಬಿದ್ರೆ ಹೆದ್ದಾರಿಯಲ್ಲಿ ಬರುವ ಬಂಡಸಾಲೆ ಪ್ರದೇಶದ ಸುತ್ತಮುತ್ತಲಿನ ಜನರಿಗೆ ಬಸ್ಸೇ ಪ್ರಮುಖ ಪ್ರಯಾಣದ ಕೊಂಡಿ. ಇಲ್ಲಿವರೆಗೆ ಬಿಸಿಲು ಮಳೆಗೆ ಕಷ್ಟಪಡ್ತಾ ಇದ್ದ ಜನ ಈಗ ಯುವಕರ ಯೋಚನೆಯಿಂದ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. 3 ವರ್ಷದಿಂದ ಈ ಪ್ರದೇಶದಲ್ಲಿ ಇರುವಂತಹ ಒಂದು ಬಸ್ ತಂಗುದಾಣ ಮುರಿದು ಬಿದ್ದಿತ್ತು. ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿತ್ತು. ಯಾಕೆಂತ ಹೇಳಿದರೆ ಇದೊಂದು ಬಂಡಸಾಲೆ ಅಂತ ಹೇಳಿದರೆ ಇಲ್ಲಿ ನಮ್ಮ ಗುರುಪುರದ ಒಂದು ಹೃದಯ ಭಾಗದಾಗಿ ಇರುವಂಥ ಪ್ರದೇಶ. ಇಲ್ಲಿ ಎಲ್ಲ ಬಸ್ಸಿನಿಂದಲೇ ಹೆಚ್ಚಿನವರು ಪ್ರಯಾಣಿಸುವುದರಿಂದ ಈ ಬಸ್ ತಂಗುದಾಣದ ನಮಗೆ ಬಹಳ ಅಗತ್ಯವಿತ್ತು. ಇದನ್ನು ಮನಗಂಡಂಥ ಈ V2 ಗೈಸ್ ಎಂಬ ಯುವಕರ ತಂಡ ನಮ್ಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿತು. ಅಂದರೆ ನಾವು ಈ ತಂಗುದಾಣವನ್ನು ಮಾಡಿಕೊಡ್ತೇವೆ ಅಂತ. 3 ತಿಂಗಳಲ್ಲಿ ಈ ಬಸ್ ತಂಗುದಾಣವನ್ನು ಬಹಳ ಉತ್ತಮವಾಗಿ ಸಾರ್ವಜನಿಕರಿಗೆ ಇದಕ್ಕೆ ಬೇಕಾಗುವಂಥ ಎಲ್ಲ CC ಕ್ಯಾಮರಾ, ಅದರಲ್ಲಿ ಗ್ರಂಥಾಲಯ, ಅದರಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಇವರು ಮಾಡಿದ್ದು ನಮಗೆ ತುಂಬಾ ಶ್ಲಾಘನೀಯ. ಈ ತಂಡದಲ್ಲಿ 10 ಮಂದಿ ಸದಸ್ಯರಿದ್ದು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಸಮಾಜ ಸೇವೆ ನಡೆಸುತ್ತಿದ್ದಾರೆ. ಹಲವು ಗಣ್ಯರು ಯುವಕರ ಸಮಾಜ ಸೇವೆಗೆ ಕೈ ಜೋಡಿಸಿದ್ದಾರೆ. ಅದೇನೇ ಇರಲಿ, ಊರವರ ಕಷ್ಟಕ್ಕೆ ಜೊತೆಯಾದ ಯುವಕರ ಗುಂಪಿಗೆ ಶಹಪಾಸಿ ಹೇಳಲೇಬೇಕು. ಸುಖ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.